ನಮಗಾರ ಫೋನ್ ಹಚ್ಚಕ್ಕೆ ಬರೋದಿಲ್ಲ ಏನಿಲ್ಲ. ಕಲ್ಲ ಬಿದ್ಲಕ್ಕಿನ ಕಡೆ ಹೋಗಿ ಹಚ್ಚಿಸ್ಕೊಂಬಂದೇನಿ. ನಂಬರ್ ಬುಕ್ನಾಗ ಬರೆದಿಟ್ಟು ಹೋಗಿದ್ದೆ ಸರೋಜ. ರಿಂಗ್ ಆಕತಿ ಎತ್ತಾವಲ್ಲ. ಹಲೋ, ಮನಿ ನಂಬರ್ ಎಲ್ಲಿದೆ? ಹಾಂ, ಹಲೋವಾ ಸರೋಜ, ನಾನು ನಿಮ್ಮವ್ವ. ಬೇ ಮನಿ ನಂಬರ್ ಬಂದಾಳ, ಅದಕ್ಕೆ ನೀವು ಹಚ್ಚಿರಿನ ಅಂತ ಅನ್ಕೊಂಡೆ. ಆರಾಮದೇ ಅಯ್ಯವ? ಹ್ಞೂನವ ಆರಾಮದೇನಿ. ನಮ್ಮ ಆರಾಮ ಹಂಗೆ. ನೀವು ಆರಾಮದಿರೇನವ? ಹುಡುಗರು ಅದು ಆರಾಮದಾರ? ಮನ್ಯಾಗ ಆರಾಮದಾರಲ್ಲ ಎಲ್ಲರೂ? ಹ್ಞೂ ಬೇ, ಎಲ್ಲರೂ ಆರಾಮದಾರ ನೋಡ್ಬೇ. ಅಯ್ಯವ ಅಕ್ಕಾರ ಊರಿಗೆ ಹೋದ್ರ, ಚಿಟ್ಟೆ ಅಕ್ಕನ ಜೊತೆ ಊರಿಗೆ ಹೋಗ್ಯಾನ. ಆಳಕತ್ಬಿಟ್ಟ ಊರಿಗೆ ಹೋಗ್ಯಾನ ಅಂತೇಳಿ. ಹಾಗಾಗಿ ಅಕ್ಕ ಕರ್ಕೊಂಡು ಹೋದ್ಲ. ಅಲ್ಲೇ ಮೇಘರ ಜೊತೆ ಆಡ್ತಾನೆ ಬಿಡುವ, ಇಲ್ಲಿ ಕಾಡ್ತಾನ. ಮತ್ತು ಅಕ್ಕಿನ ಅವನ್ನ ಕೂಡ ಕರ್ಕೊಳ್ಳೋದು ಮತ್ತು ಕೆಲಸ ಅದು ಭಾಳ ಆಕತಿ. ಕರ್ಕೊಂಡು ಹೋಗ್ಕಿನ ಅಂತಂದು ಹುಡುಗನ ಕರ್ಕೊಂಡು ಹೋಗ್ಯಾಳ ಅಕ್ಕ ಊರಿಗೆ. ಹೌದನವ? ಬೇಷ್ ಅದು ಬಿಡ, ಹಂಗಾರ ಆರಾಮದಾರವ ಅವ್ರು? ಹ್ಞೂ ಬೇ, ಎಲ್ಲಾರು ಆರಾಮದಾರ ನೋಡು. ಅಲ್ಲ ಯವ್ವ, ನಿಂಗೆ ಫೋನ್ ಹಚ್ಚಕ್ಕೆ ಬರೋದಿಲ್ಲ ಬೇ, ಮತ್ತೆ ಹೆಂಗೆ ಹಚ್ಚಿದಿ ಫೋನ್? ಅಯ್ಯವ್ವ, ನನಗೆಲ್ಲ ಹಚ್ಚಕ್ಕೆ ಬರ್ಬೇಕಯ್ಯವ್ವ. ಫೋನ್ಯಾಗ ಹಚ್ಕೊಡ ಅಂತ ಕೊಡ್ಲೆ ಕರೆನ್ಸಿನ ಇಲ್ಲ ಅಂತಿದ್ಲ. ಹಾಕಿದಾರೆ ಇವು ದೊಡ್ಡ ಫೋನ್ ಅದಾವು, ನಮ್ಗೆ ಅವ್ರನ್ನ ಹಿಡ್ಕೊಂಡು ಮಾತಾಡಕ್ಕೆ ಬರೋದಿಲ್ಲ. ಆಕಿ ಕೈಯಾಗ ಕೊಡೋದಿಲ್ಲ, ಹಚ್ಚಿ ಕೊಡೋದಿಲ್ಲ. ಆಕಿ ಇದ ಮನಿ ಫೋನ್ ಇತ್ತಲ್ಲ, ಆಕಿ ತೊಗೊಳಕಿನ ಮೊದ್ಲು ಮನೆಗಿರಲಿ ಅಂತೇಳಿ ನಿಮ್ಮ ಅಣ್ಣ ಒಂದು ಫೋನ್ ಇಟ್ಟಿದ್ದ ತಂದು. ಅದಕ್ಕೆ ಕರೆನ್ಸಿ ಹಾಕ್ಸಿದ್ದ ನಿಮ್ಮ ಅಣ್ಣ. ನಮಗರ ಏನು ಬರ್ತೈತಿ ಹಚ್ಚಾಕ? ಅದು ಮತ್ತು ಇದ್ರಾಗ ಪುಸ್ತಕದಾಗ ಬರೆದಿಟ್ಟು ಹೋಗಿದ್ದಲ್ಲ ನಂಬರ್. ಮತ್ತು ಕಲ್ಲವಿದ್ಲು ಹೋಗಿ ಆಕಿ ಕಡೆ ಅದು ನಂಬರ್ ಅದು ಕೊಟ್ಟನೆ, ಹಚ್ಕೊಟ್ಲಕ್ಕಿ. ರಿಂಗ್ ಹಾಕತ್ತ ನೋಡಿ ಸಿಗವ, ಮಾತಾಡಂಗಾರ ಅಂತ ಹೇಳಿ ಅಂದ್ಲ. ಮತ್ತೇನು ಅಲ್ಲೇ ಅಲ್ಲಿ ಮಾತಾಡೋದು ಬಿಡ ಅಂತೇಳಿ ಮನೆಗೆ ಬಂದು ನೋಡುವ ಆಯ್ತಾಗ. ಅನ್ಬೇ ಅನ್ನಾರ ಅದು ಆರಾಮದಾರ ಬೇ? ಹ್ಞೂ, ಎಲ್ಲರೂ ಆರಾಮದಾರ ನೋಡು. ಹೋಗಿದ್ದೇನೆ ಮಲಪ್ಪಣ್ಣನಂತಕ್ಕ? ಇಲ್ಲವಾ, ಹೋಗಿಲ್ಲ ನಾನು. ಅವ್ರು ಮಾತಾಡೋದ ಇಲ್ಲ, ಹೋಗೇ ಇಲ್ಲ ಬಿಡು ನಾನು. ಅವ್ರು ಮಾತಾಡ್ಲಾರ್ದಕ್ಕೆ ನೀವು ಹೋಗೋದಿಲ್ಲ ರೀ. ಹಿರೇ ಮನುಷ್ಯ ಹಾಕಿ ಹೋಗ್ಬೇಕು. ಈಕಿ ಹಂಗೆ ಸಸಿ ನೋಡು, ಹಂಗೆ ಅವರು ಗಿರ್ಜಾವಿನ ಸಸಿನ ನಿನಗೆ ಹೋಗ್ಬೇಕು. ಮನೆಗೆ ಹೋದ ಕೂಡಲೇ ಅವ್ರೇನು ಒಳ ಬಾಣೋದಿಲ್ಲ. ಮತ್ತೊಂದು ಗಣ ಯಾವುದಕ್ಕಿದೀವ ನೀನು? ಮತ್ತೆ ಯಾರು ಫೋನ್ ಹಚ್ಕೊಟ್ರೆ ನಾನು ಹಚ್ಕೊಡೋದಿಲ್ಲ. ಯಾರ್ದ ಕಡೆ ಹೋಗಿ ಹಚ್ಚಿಸ್ಕೊಂಬಂದ ಅವಳು ಎಷ್ಟು ಬೇರೆಕೆದವಳು ನಮ್ಮ ಅತ್ತಿ. ಮಾತಾಡ್ಲಾರ್ದ ಈಗ ಹಂಗೆ ಇದೊಮ್ಮೆ ಹೋದ್ರೆ ಏನ್ರ ಅನ್ನೋದಿಲ್ಲ ಅವ್ರು. ಹೆಂಗೆ ಬಂತು ನೋಡಿದ ಮಾತು ಮಾತಾಡ್ತಿದ್ದಿಲ್ಲ, ಹೆಂಗೆ ಬಂದವಳು ಅನ್ನೋದಿಲ್ಲ ಅವ್ರು. ಅದಕ್ಕೆ ಹೋಗಿಲ್ಲ ನೋಡು ಅವ್ರ ಮನೆಗೆ. ಮಗಳನ? ಹಾಂ, ಆಕಿಗೆ ಈಗ ಗಿರ್ಜಿ ಬೇಕಾಗ್ಯಾಳ. ಮತ್ತು ಇವ್ರು ಅವನು ಹೋಗ್ಬೇಕಿನಲ್ಲೇ ತಂದು ಅಲ್ಲೇ ಓದಿಡುವ ಆಕಿಗೆ ಈಗ. ಅದಕ್ಕೆ ಎಷ್ಟು ಚಂದ ಕಲ್ಸಾಕತ್ತವಡಲ್ಲಿ ಹೋಗಲ್ಲಿ ಹೋಗಂತ ಹೇಳಿ. ಹಿಂಗೆ ತಿಳ್ಕೊಂಡ ಎಲ್ಲರಿಂದ ದೂರ ಹಾಕಿ ನೋಡಿ ನೀನು. ಅಷ್ಟು ಹಚ್ಕೊಂತಾರ, ಅಷ್ಟು ಮಾಡ್ತಾರ. ಇಷ್ಟು ಚಂದ ಮನ್ಯಾಗ ಬಂದು ನನಗೆ ಬಿಟ್ಟು ಹೋಗಿ ಅಷ್ಟು ಚಂದ ನಮ್ಮ ಅತ್ತೆಯರ ಜೊತೆ ಎಲ್ಲ ಮಾತಾಡಿ ಬುತ್ತಿ ಪಲ್ಲೆ ತೊಗೊಂಬಂದು ಕೊಟ್ಟು ಎಲ್ಲರಿಗೆ ಬೆಟ್ಟಾಗಿ ಹೋದ್ರವ್ರು. ನೀವು ಹೋಲ್ಬಿಡು, ಒಂದು ದಿನ ಮನೆ ಸಣ್ಣಕ್ಕಿಲ್ಲಕ್ಕೆ ದೊಡ್ಡ ವೈನಿ ಅನ್ನ ಮನೆ ಸಣ್ಣಕ್ಕೆ ಹಾದಿಲ್ಲ ಅವ್ರು. ಅಂಥದ್ದು ಏನು ಮಾಡೇವಿ ನಾವು ಇವ್ರಿಗೆ? ಯಾರಿಗೇನು ಅನ್ನಕ್ಕೆ ಹೋಗೋದಿಲ್ಲ, ಆಡಕ್ಕೆ ಹೋಗೋದಿಲ್ವ ನಾನು. ಆಕಿಗೂ ಹೇಳಕ್ಕೆ ಹೋಗೋದಿಲ್ಲ. ಆಕೆ ಅಂಕರ ಹೋಲ್ಬಿಡು, ಅವ್ರ ಮನೆಗೆ ನಾವು ಹೋಗೋದಿಲ್ಲ. ಈಕಿಗೂ ಹೇಳಕ್ಕೆ ಹೋಗೋದಿಲ್ಲ. ಆಕಿನೂ ಭಾಳ ಮಾಡಕತ್ತಾಳ. ಈಗ ಅಂಕಾರ ಮೊನ್ನೆ ಒಂದು ತಿಂಗಳ ದಿನ ಅತ್ತಿಗೆ ಆರಾಮಿಲ್ಲ ಅಂತಂದು ಹಂಗೆ ಮಾತಾಡ್ಸಕ್ಕೆ ಹೋದಂತ ಆಕಿ. ಮತ್ತು ಆಕಿಗೂ ಆರಾಮಿಲ್ಲದಕ್ಕೆ ಅಲ್ಲೇ ಇದು ಬಂದೆಲ್ಲ ಆವಾಗಿಂದ ಹಂಗೆ ಮಾಡಕತ್ತಾವಡು. ನಾನೊಂದು ಸೀರೆ ಒಗೆದು ಹಾಕೋದಿಲ್ಲ, ಏನಿಲ್ಲ. ಎಲ್ಲ ಅಡುಗೆ ನಾನೇ ಮಾಡಿಡ್ಬೇಕು, ಕೈಗೆ ಆಸರ ಆಗೋದಿಲ್ಲ, ಏನಿಲ್ಲ. ಅಭಿಷಾಕಿನೂ ಹಂಗೆ ಅಷ್ಟು ಚಂದ ಬಿಡೋದು ಹೇಳಕತ್ತ ಮಗಳ ಮುಂದೆ. ಇಡು ಫೋನ್ ಎತ್ತಿ ಐತೆ ನಿಂದು. ಅದಾಗಿತ್ತು ನೇವ ನಿಂದು? ಫೋನ್ ಬೇ ನಾಷ್ಟ ಅದಾಗಿತ್ತಾ? ಇನ್ನದು ಮತ್ತು ಮಧ್ಯಾಹ್ನದ ಅಡುಗೆ ಅದು ಮಾಡ್ಬೇಕು. ಇವತ್ತು ಹೊಲಕ್ಕೆ ಬುತ್ತಿ ಒಯ್ಲಿಲ್ಲ ಅವ್ರು. ಮಧ್ಯಾಹ್ನಕ್ಕೆ ಬಿಸಿ ರೊಟ್ಟಿ ಅದು ಮಾಡ್ಬೇಕು ನೋಡ್ಬೇವ. ಹೌದನವ? ಹ್ಞೂ ಆಯ್ತು. ಫೋನ್ ನೀನೇ ಕಟ್ ಮಾಡಿ, ನನಗೆ ಕಟ್ ಮಾಡಕ್ಕೆ ಬರೋದಿಲ್ಲ, ಹಂಗೆ ಇಡ್ತೇನೆ. ಹ್ಞೂ ಆಯ್ತಾ ಬಿ ಮಾತು ಹಚ್ತೀನಿ ತೋ. ಪರಮಾತ್ಮ. ಅತ್ತಿಯಾರ ಹೇಳುವ, ಇಲ್ಲೇ ಕುಂತಾನಿ ಸೌಕಾಸ ಹೇಳಿ. ಹಂಗೆ ಯಾಕೆ ಹೆದರು ಹಂಗೆ ಚೀರ್ತಿ? ಅಲ್ರಿ ಸರೋಜನ ಮುಂದೆ ಎಷ್ಟು ಚಂದ ಪಿರಾದಿ ಹೇಳಕತ್ತಿರಲ್ಲ. ಅವ್ರ ಮನ್ಯಾಗ ಅವ್ರ ಅತ್ತಿಯರ ಮುಂದೆ ಹೇಳಿದ್ರೆ ಅಯ್ಯ ನೀವು ಹೇಳಿದ್ದ ಕರೆ ನೋಡಿ ಎಂಥ ಸುಸ್ತಾರದಾರ ಅಂತಂದು ಅವ್ರೋಟ ನಮಗೆ ಬೈದಾಡ್ಬೇಕನ್ರಿ. ಅಲ್ಲ ಚಾಡ ಹೇಳೋದು ಏನ್ರಿ ನೀವು? ಯಾಕೆ ನಿಮ್ಮ ಅವಾಗ ನೀನು ಮುಂಜಾನೆ ಮಧ್ಯಾಹ್ನ ಹಂಗೆ ಮನ್ಯಾಗ ಏನು ನಡೀತೈತಿ, ಸಂಜೆಗೆ ಹಂಗೆ ಫೋನ್ ಹಚ್ಚಿ ಹಂಗಾತ್ ಬೇ ಹಿಂಗಾತ್ ನಮ್ಮ ಅತ್ತಿಗೆ ಅವತ್ತು ಹಂಗಾದ್ ಹಿಂಗಂದೆ ಅಂತ ನೀ ಪರಾದಿ ಹೇಳ್ತಿರ್ತೀಯ. ನೀ ಅದಕ್ಕೆ ಹೇಳ್ತಿ ಹಂಗಾರ ಅವ್ರು ಮತ್ತು ಬೇರೆದ್ರ ಮುಂದೆ ಹೇಳೋದಲ್ಲ ಮಂಜವ್ರ ಅತ್ತಿ ಹಿಂಗದ ಅಂತೇಳಿ. ಏನು ನೋಡಿರೇನ್ರಿ ಅತ್ತಿಯಾರ? ನಾ ಏನು ನಮ್ಮ ಅವನ ಮುಂದೆ ಚಾಡ ಹೇಳೋದು ಅಂತದೇನು ಬುದ್ಧಿನ ಇಲ್ರಿ ನನಗೆ. ಅವ ನೋಡೇನ ನೀನು ಮಾತಾಡೋದು ನೋಡೇನಿ, ಕೇಳೇನಿ. ಅದಕ್ಕೆ ಹೇಳಕತ್ತಿದ್ದು ಏನಾಯ್ತು ಬಿಡ, ನೀ ಮಾಡೋದು ಹೇಳೇನಿ. ಅದ್ರ ಮುಂದೆ ಹಿಂಗೆ ಹೇಳಿರಿ. ನಾನು ಅಷ್ಟು ಯಾರು ಚಂದ ನೋಡ್ಕೊತಾರ್ರಿ ನಿಮಗೆ? ಅಲ್ರಿ ಅಷ್ಟು ಸಣ್ಣ ಸೊಸೆ ಅದ, ಒಂದು ದಿನಕ್ಕೆ ಬಂದು ಅತ್ತೆ ಹೆಂಗದ ಅಂತಂದು ಸೊಸೆನೂ ಬರೋದಿಲ್ಲ, ಮಗನೂ ಬರೋದಿಲ್ಲ ನೋಡಕ್ಕೆ. ಇಷ್ಟು ಚಂದ ನೋಡ್ಕೊಂಡು ಹೋಗ್ತೀವಿ. ಮತ್ತು ನಮ್ಮ ಕತ್ತಿ ಮಸೀತಿರಲ್ಲ ನೀವು ಹೆಂಗಿದ್ದೀರಿ? ಹೌದವ, ನೀ ಚಂದ ನೋಡ್ಕೊಳ್ಳೋದು ನೋಡೇನು ನೋಡ ನಾನು. ಎಷ್ಟು ಚಂದ ನೋಡ್ಕೊಂತಿ. ಮುಂಜಾನೆ ಎದ್ದು ಅಡುಗೆ ಮನೆ ಕಸ ಹೊಡಿದು, ಅಂಗಳ ಕಸ ಹೊಡಿದು, ಬಾಗಿಲು ನೀರು ಹಾಕೋದು, ರಂಗೋಲಿ ಹಾಕೋದು, ಮತ್ತು ನೀ ಹೇಳೋರಾಗ ಅಡುಗೆ ಮನೆ ಎಲ್ಲ ಸ್ವಚ್ಛ ಮಾಡಿ ಚಾ ಕಿಟ್ಟಾಗ ಹೇಳ್ತೀನಿ ನೀನು. ವಯಸ್ಸಾದವ್ರಿಗೆ ನೀನು ನೋಡ್ಕೊಳ್ಳೋ ರೀತೇನೆ ಇದು. ಮತ್ತು ಒಲಿ ಮುಂದೆ ಪಲ್ಯ ನಾನಾ ಮಾಡ್ಬೇಕು, ರೊಟ್ಟಿ ನಾನಾ ಮಾಡ್ಬೇಕು. ಮತ್ತು ರೊಟ್ಟಿ ನೀ ಮಾಡಂದ್ರೆ ನನಗೆ ಆಗೋದಿಲ್ಲ ರೀ. ನಾನು ರೊಟ್ಟಿನ ತಿನ್ನೋದಿಲ್ಲ, ಶಾಕಿನ ರೊಟ್ಟಿದ ಅಲ್ಲಿ ಸಾರು ಹಾಕೊಂಡು ತಿಂತಿ ಅಂತಿ. ಇದು ಪದ್ಧತಿ ನಿಂದು? ನಿಮ್ಮ ಮನೆ ಕೆಲಸ ನೀವು ಮಾಡಿರಿ, ಮತ್ತೊಬ್ರು ಮನೆ ಕೆಲಸ ಮಾಡಿರೇನ? ಅದ ನಾನು ನಮ್ಮ ಮನಿದ ಹೇಳೇನಿ, ಮತ್ತೊಬ್ರು ಮನಿದ ಏನು ಹೇಳಿಲ್ಲ. ನನ್ನ ಮಗಳ ಮುಂದೆ ಚಾಡ ಅಂತ ನೀ ತಿಳ್ಕೊಳಕ್ಕೆ ಹೋಗ್ಬೇಡ. ಇಲ್ಲಿ ಏನು ನಡೀತದ ಅದನ್ನ ಹೇಳೇನು ನೋಡ. ಏನು ಮಾಡ್ಬೇಕೀಗ? ಏನು ಮಾಡ್ತೇನೆ ರೀ? ಬರ್ಲಿ ತಡ್ರಿ, ಇವ್ರು ಹೇಳ್ತೇನೆ. ಹಿಂಗೀಗ ಹೇಳ್ತಾರೆ ನೋಡಿ ಫೋನ್ ಹಚ್ಚಿ ಅಂತ ಹೇಳಿಬಿಡ್ತೇನೆ ನಾನು. ಹೇಳಿ ಹೋಗ ಏನು ಕುತ್ತಿಗೆ ಹೆಚ್ಚುತ್ತಾರೆ ನೀಬ್ರು. ನಂದು ಹೇಳಿ ಹೋಗ. ಯಾರು ಹೇಳಿದ್ರು ಇಲ್ಲಿ ಬಿಡು. ಇನ್ನೂ ಅನಿಸ್ತದೆ ನೋಡು. ಅಷ್ಟು ಚಂದ ಮಾತಾಡಕ್ಕೆ ಬಂದು ಚಾಡ ಹೇಳ್ತೀನಿ ಅಂತೇಳಿ ನೀನು ಚಾಡ ಅನಿಸ್ತಾನ? ಅದು ಇದ್ದಿದ್ದು ಹೇಳಿದ್ರೆ ಇದ್ದಿದ್ದಂಗೆ ಹೇಳಿದ್ರೆ ಯಾವ್ದು ಬಂದು ಎದೆ ಒದ್ದಿದ್ರಂತ ಹಂಗಾತು ಪರಿಸ್ಥಿತಿ. ಭಾಳ ಮಾತಾಡಕತ್ತೀರಿ ಅತ್ತಿಯಾರ ನೀವು. ಭಾಳ ಅಂದ್ರೆ ಭಾಳ ಮಾತಾಡಕತ್ತೀರಿ ನೋಡು. ಏನು ಹೆದರ್ಸಾಕತ್ತೇನಿ ಏನಿಂದ?
ಅಲ್ಲ ನಿಂದು ಏನಂತ ಹೇಳದನಾರ ದೊಡ್ಡರಾಗಿ ಈ ರೀತಿ ನೀವು ಮನೆ ಒಳಗೆ ನಡೀದು ಅದು ಹೇಳೋದು ಮಾತಾಡೋದು ಚಾಡ ಹೇಳೋದು ಚಂದ ಅಲ್ ಬಿಡ್ರಿ ಅತ್ಯಾರ. ನೀನು ಈ ಮನೆ ಹಿರಿಯ ಸೊಸೆಯಾಗಿ ಏನು ಮನ್ಯಾಗ ನಡೀದೆಲ್ಲ ನಿಮ್ಮ ಅವು ಪಿರಾದಿ ಹೇಳ್ತೀರ, ಅದು ಚಂದ ಅಲ್ ಬಿಡವ, ಹೇಳಬಾರ್ದಂಗೆ. ನೋಡಿಲೇ ನಾನು ನನ್ನ ಮಗಳಿಗೆ ಫೋನ್ ಹಚ್ಚುವಕೆನ ಮಾತಾಡುವಕೆನ ಸರಳ ಮನೆ ಫೋನಿಗೆ ಕರೆಂಟ್ ಹಾಕಿಸ್ರಿ. ಅದಕ್ಕೆ ಇಬ್ಬರು ದೊಡ್ಡ ದೊಡ್ಡ ಫೋನ್ ಇಟ್ಕೊಂಡು ಅಡ್ಡಾಡ್ತೀರಿ, ನಿಮ್ಗೆ ಬೇಕಾದಷ್ಟು ಫೋನಿಗೆ ರೊಕ್ಕ ಹಾಕಿಸ್ಕೊಂಡು ಅಡ್ಡಾಡ್ತೀರಿ. ಮನೆ ಫೋನಿಗೆ ಒಂದಿಟ್ಟು ರೊಕ್ಕ ಹಾಕಿಸೋದಿಲ್ಲ, ಮಾತಾಡಕ್ಕಾರ ಬರೋ ಫೋನರ ಬರುವಂಗಾರ ರೊಕ್ಕ ಹಾಕಿಸ್ಬೇಕು. ಎಂತಾರಿದ್ದೀರಿ ನೀವು? ನಿಮ್ಗೆ ಎದಕ್ಕೆ ಬೇಕು ರೀ ಅತ್ಯಾರ ಫೋನ್? ಅಯ್ಯವ್ವ ತಾಯಿ, ನನಗೆ ಎದಕ್ಕೆ ಬೇಕಯ್ಯವ ಫೋನ್? ನಾ ಏನು ಎಲ್ಲಿ ಪ್ಯಾಟಿಗೆ ಹೋಗೋಕೆಲ್ಲ ಅಡ್ಡಾಡೋಕೆಲ್ಲ ಬಗ್ಲಿ ಬೇ ಹಾಕೊಂಡು ಅದ್ರ ಫೋನ್ ಇಟ್ಕೊಂಡು ಅಡ್ಡಾಡೋಕೇನಲ್ಲ. ನನಗೂ ನನ್ನ ಮಗಳ ಜೊತೆ ಮಾತಾಡ್ಬೇಕು ಅನಿಸ್ದಾಗ ಮತ್ತು ನನಗೂ ಸಂಬಂಧಿಕರು ಅದಾರ, ಮತ್ತು ಅದಾಳ ಇಲ್ಲ ಅನ್ನುವಂಗಾರ ಮತ್ತು ಅವ್ರು ಮರೆತ್ರೆ ಏನು ಮಾಡ್ಬೇಕು? ಮತ್ತು ಒಟ್ಟು ಫೋನ್ ಹಚ್ಚಿ ಅದ ಮಾತಾಡಕ್ಕೆ ಬೇಕವ ಮತ್ತು ಫೋನ್. ಯಾಕಂದ್ರೆ ನಮ್ಮ ಫೋನ್ಯಾಗ ಮಾತಾಡ್ರಿ ಅತ್ಯಾರ, ಅದಕ್ಕೇನು ಮೂರು ಫೋನಿಗೆ ಎಲ್ಲ ರೊಕ್ಕ ಹಾಕಿಸ್ಕೊಂತ ಹೋದ್ರೆ ಆದದ್ದೆಲ್ಲ ದುಡ್ದಿದ್ದೆಲ್ಲ ಇದಕ್ಕೆ ಆದೈತೆ ನೋಡು. ದೊಡ್ಡ ಫೋನಿಗೆ ರೊಕ್ಕ ಭಾಳ ಅಂತಲೇ, ಅದೇ ಅದಕ್ಕೆ ಬೇಕು. ಮನೆ ಫೋನಿಗೆ ರೊಕ್ಕ ಹಾಕಿಸ್ರಿ, ಮತ್ತು ಬರೋ ಫೋನ್ ಮಾತಾಡಕ್ಕೆ ನೀ ಹಚ್ಚೋದಾದ್ರೆ ನಾ ಹಚ್ಚೋದಾದ್ರೆ ಬರ್ತೈತಿ. ದೊಡ್ಡ ಫೋನ್ ಅದಕ್ಕೆ ಬೇಕು, ಮತ್ತು ಸುಳ ದುಡ್ದಿದ್ದೆಲ್ಲ ಅದಕ್ಕೆ ಇಡೋದನ ತಿಂಗಳ ಥರ ಹಾರಾಡಕತ್ತಾಳಕಿ ನಮ್ಮ ಅತ್ತಿ. ಮಾಡ್ತೇನೆ, ತಗ್ಗಿಸ್ತೇನೆ ನೀವು ಮಾತಾಡೋದು ಗೊಕ್ಕಾಡು. ನನ್ನ ಮಗ ಜೊತೆ ನಾ ಮಾತಾಡಕ್ಕೆ ಐಕಿದೇನು ಅಪ್ಪನೇ ತೊಗೋಬೇಕನ ಈಕಿದ ರಾಣಿದು. ದಿನ ಇದು ಹೊಳಿಲಿಲ್ಲ ನನಗೆ, ಹೆದರ್ಕೊಂತ ಬಂದು ನನ್ನ ತಲೆ ಮ್ಯಾಗ ಮೆಣಸಿನ ಹಿಂಡಿ ಅರ್ಯಾಕತ್ತಿದ್ಲಿಕ್ಕಿ, ಅದಕ್ಕೆ ಹೊಳೆ ಬಿದ್ದೇನಲ್ಲ. ಹೆಂಗೆ ಸಿಟ್ಟು ಬರುತ್ತೆ ನೋಡಿ ಒಳ್ಳೆ ಮಾತಾಡಿದ್ರೆ. ನಾ ಮಾತಾಡೋದು ಗೊತ್ತಾಗೋದಿಲ್ಲ, ನಾ ಮಾತಾಡ್ಬಾರ್ದು ಅನ್ನೋದು. ನಾ ಮಾತಾಡಿದ್ ನಾವು ಮಾತಾಡ್ಸ್ಕೋಬೇಕು. ನಾವು ಅಂದ್ರೆ ಈಕಿ ಹೊಳ್ಳಿ ಅರ್ಗಿಸ್ಕೊಳಕ್ಕಾಗೋದಿಲ್ಲ ಈಕಿಗೆ ಮಾತಾಡೋದು. ಮಗ ಎಷ್ಟು ಮಾತಾಡ್ತಾಳಿಕ್ಕಿ ನಮ್ಮ ಅತ್ತಿ, ಎಷ್ಟರ ಈಕಿಗೆ ಕಲಿಕಿ ಮಾತು ಹೆಚ್ಚಾಗಿದ್ದಾವು ಅಂತೇನೆ ನಾನು. ಎಷ್ಟರ ಮಾತಾಡ್ತಾಳೆ ಏನು ತಾನು ಹಂಗೆ ಪೋಣಿಸ್ತಾಳೆ, ಹಂಗೆ ಮುತ್ತು ಪೋಣಿಸ್ದಂಗೆ ಮಾತು ಕಲ್ಕಿ ಮಾತು ಕಲ್ಕೊಳಕೇನು ಸಣ್ಣ ಹುಡುಗಿ ಮಾಡಿ ನಾನು. ಯಾವ್ದು ತಪ್ಪು ಯಾವ ಸರಿ ಗೊತ್ತಾಗೋದಿಲ್ಲನ? ಗೊತ್ತು ಮಾಡ್ತೀನಿ, ಯಾವ ಸರಿ ಯಾವ ತಪ್ಪು ಗೊತ್ತು ಮಾಡ್ತೀನಿ. ಸಣ್ಣ ಇದ್ರಾಗನ ಅಭಿಷ ನಾಟಕನ ಅದೊಂದು ಇದನ್ನ ಮಾಡಕ್ಕಲ್ತ, ಜೋರ ಬಾಯಿ ಮಾಡಿ ಹೆದರ್ಸ್ಕೊಳಕಲ್ತ. ಹೆದರಿ ಬಿಡ್ತಾರೆ ಈಕೆಗೆ ಎಲ್ಲರೂ. ಜೊತೆ ಮಾತಾಡಿ ಗಂಟ್ಲನ ಅವನಿಗೆ ಹೋತು ನೀರಾಗ ಕುಡಿದು ಒಂಚೂರು ಹೋಗಿ ಮಕ್ಕೋತಾನೆ. ಹಿಂಗೆ ಕುಂತ್ರಿಕೆ ಅದನ್ನು ಮಾಡಿ ಕೆಲಸ ಇದನ್ನು ಮಾಡ್ರಿ ಅಂತ ಹೇಳುವಕ್ಕೆ ಬೇಕಾದ್ರೆ ಮಾಡ್ಕೊಳ್ಳಿ ಸಾಕಾದ್ರಿ ಬಿಡುವಲ್ಲಕ್ಕೆ. ಇನ್ನು ಬರೋದು ಕೊಟ್ಟ ಅಣಿಕೆ ನನಗೆ ಬಾಣ್ಯಾಗ ಎಲ್ಲ ಕೆಲಸ ನೀವೇ ಮಾಡ್ರಿ ಅಂತೇಳಿ ಹೆದರ್ಕೊತ ಹೋದ್ರೆ ಹೆದರ್ಸ್ತಾರೆ ಎಲ್ಲರೂ. ತಗೋ ಮಾತಾಡಿಲ್ಲ ಇಷ್ಟೊತ್ತನ ಮತ್ತೇನೈತಿ ಚಾಡದ ಮಾತನ್ನು ಹೇಳಿದ್ಲು. ತುಂಬ ನಿದ್ದೆ ಮಾಡ್ತಾಳೆ ಈಗ. ಇಷ್ಟರು ಹೊಳ್ಳೋಳು ಅಂತ ನನಗೆ. ಅಲ್ಲ ನಾ ಹೇಳಕ್ಕಾರ ಏನಂದೇನಿ ಮನೀದೇನು ಹೇಳಕ್ಕೆ ಹೋಗ್ಬಿಡ್ರಿ ಅಂತಂದು ಹೇಳಿದ್ರೆ ತಪ್ಪನ್ನು ಹೇಳಿದ್ದು. ಏನು ಐಸ್ ಕ್ರೀಮ್ ತರ್ತಾನಂತ ಹೋದ ಹೋದ್ನಲ್ಲ ಮಂಜು. ಎಲ್ಲ ಐತೆ ಐಸ್ ಕ್ರೀಮ್ ತರ್ತಾರಂತ ಇಸ್ಕೊಂಡು ಹೋಗಿದ್ದಾನೆ ರೊಕ್ಕನ. ಐಸ್ ಕ್ರೀಮ್ ತರಬೇಕು ಬಡನ ರೊಕ್ಕ ಕೊಡು ಅಂದ್ರೆ ಕೊಡ್ಲಿಲ್ಲ ನೋಡು. ಬರೀ ರೊಟ್ಟಿ ಮಾಡಕತ್ತೇನೆ ತಡಿ ಅಂತಂದೆ. ಐಸ್ ಕ್ರೀಮ್ ಕಡೆ ಹೋಗೇ ಬಿಟ್ನವ, ಓಡೋದ್ನ ಗಾಡಿಯಿಂದ ನಿಂದಿರ್ಸ್ಲೇ ಇಲ್ಲವ. ಐಸ್ ಕ್ರೀಮ್ ಕಡೆ ಎಲ್ಲ ನಮ್ಮ ಗೆಳೆಯರು ಐಸ್ ಕ್ರೀಮ್ ತಗೊಂಡು ತಿನ್ನಕತ್ತಾರೆ. ಇವತ್ತ ಒಂದ ದಿನ ಇನ್ನೇನು ಬರೋದಿಲ್ಲ ನಮ್ಮ ಊರಿಗೆ ಐಸ್ ಕ್ರೀಮ್ ಗಾಡಿ ಅನ್ನಂಗೆ ಮಾಡ್ತೀಯಲ್ಲ ಯಪ್ಪ. ದಿನಕ್ಕೆ ಒಂದು 5-6 ಸರ ಐಸ್ ಕ್ರೀಮ್ ಗಾಡಿ ಬರ್ತಾ ತಡಿ. ಮತ್ತೆ ಇನ್ನೊಬ್ಬ ಬರ್ತಾನೆ, ಹಿಂಗೆ ಒದ್ರಕೊಂತ ಕೊಡಿಸ್ತೇನೆ. ನೀ ತಿನ್ನೋದೇ ನಮ್ಗೇನು ಬೇಡಾಗಿತ್ತನ? ನನ್ನ ಕೊಡ್ಲಿನ ಒಂದು ಕೊಡಿಸ್ತೇನೆ ಅಂತ ಏನಿಲ್ಲ. ಕೈಯನ್ ಕೆಲಸ ಬಿಟ್ಟು ಅಲ್ಲ, ಕೈ ಹಿಟ್ಟಾಗೈತಿ ಎದ್ದು ರೊಕ್ಕ ಕೊಡ್ಬೇಕ ಬೇಡ, ಹಂಗೆ ಕುಣಿತಿ ತಕ್ಕ. ಏಯ್ ನೀನು ನನಗೆ ಸಿಟ್ಟು ತರ್ಸಕ್ಕೆ ಹೋಗ್ಬೇಡ. ಕೈ ಹಿಟ್ಟಾಗಿತ್ತದ ಹೆಂಗ ಪರ್ಸ್ನಾಗ ರೊಕ್ಕ ತೆಗ್ಯಾಕರ ಡಬ್ಬಿ ಹಿಟ್ಟು ಮುಣಕಿ ಚಬಸ್ಲೇನೆ. ಆ ಡಬ್ಬ್ಯಾಗ ಅದಾವ ಪರ್ಸ್ನಾಗ ಅದಾವ ನೋಡ್ಬೇಕು ಬೇಡ ಚಿಲ್ಲರೆ. ಕಟ್ಟಿ ಮ್ಯಾಗ ಕುಂದ್ರು ನೋಡ್ಕೊಂತ ಕುಂದ್ರು. ಇಲ್ಲ ತಂದ್ರೆಲ್ಲ ಗುಡಿ ಕಟ್ಟಿ ಅಂತ ಹೋಗ ಐಸ್ ಕ್ರೀಮ್ ಗಾಡಿ ಬಂದಿದ್ದು ಕಾಣ್ತಾವು. ಇತ್ತಾಗ ಕರ್ಕೊಂಬಾ, ನಾ ಕೊಡಿಸ್ತೇನೆ ನಿನಗೆ ಎಷ್ಟು ಬೇಕು ಐಸ್ ಕ್ರೀಮ್ ತಿನ್ನಿ ಅಂತ ಮುಂಜಾನೆ ಸಂಜಿತನ ಏನ ಮುಂಚೆ ಕೊಡಿಸ್ತೀನಿ ಅಂತ ಏನಿಲ್ಲ. ಹಿಂಗೆ ಹಠ ಮಾಡಬಾರ್ದು, ಒಂದಕ್ಕೆ ನಿಂತದ್ರೆ ಅದಕ್ಕೆ ನಿಂದಿರಬಾರ್ದು. ಅಲ್ಲ ನಾನು ಕೊಡ್ಸಾಕ ಒಲ್ಲೆ ಅಂದೆ ನಿನಗೆ. ಹಿಟ್ಟಿನ ಕೈ ಆಗೈತಿ ಬಾ, ಕೈ ತಗೊಂಡಕ್ಕೆ ರೊಕ್ಕ ಕೊಡ್ತೇನೆ ತಡಿ ಅಂತ ಅನ್ನೂರಾಗ ನಾವು ಮುಂದೆ ಪಾಸ್ ಆಗಿ ನಾವು ಹಾಗೆ ಒದರ್ಕೊಂತ ಹೋದ್ರೆ ಅವು ಐಸ್ ಕ್ರೀಮ್ ಗಾಡಿ ನಿಂದಿರ್ಬೇಕ ಬೇಡ. ಅವು ಮನೆ ಮುಂದೆ ಒದರಿ ಹೋಗ್ಬಿಟ್ರೆ ಮುಗಿತೀನಿ. ಈಗ ಮತ್ತೆ ಬಂದ್ರೆ ಕೊಡಿಸ್ತೀನಿ, ಏನು ಹಠ ಮಾಡಕ್ಕೆ ಹೋಗ್ಬೇಡ. ಆತಪ್ಪ ಇಲ್ಲೇ ಮನೆ ಬಾಕಲ್ದಾಗ ಕುಂದ್ರು, ನೀ ಎಲ್ಲಿ ಹೋಗ್ಬೇಡ, ಇಲ್ಲೇ ಕುಂದ್ರು ಮನೆ ಬಾಕಲ್ದಾಗ. ಗಾಡಿ ಬರುತ್ತೇನ ನೋಡ ಅಲ್ಲೇ. ಐಸ್ ಕ್ರೀಮ್ ಗಾಡಿ ಬಾ ಇಲ್ಲೇ, ನಾ ಐಸ್ ಕ್ರೀಮ್ ತಗೋತೀನಿ ಅಂತಂದು ಒದ್ರ ಬರ್ತಾವು ಮನೆ ಮುಂದೆ. ಏನು ಕಾಲು ಭೂಮಿ ಮ್ಯಾಗ ಇಟ್ಟು ನಡಿತೀಯ ಏನ ತಲೆ ಹೆಚ್ಚು ನಡಿತೀಯ? ಹಂಗ 4 ಚಕ್ರ ಇರ್ತಾವಲ್ಲ, ಕಿಲಿ ಹಾಕಿದಾಗ ಗಾಡಿ ಚಲೋ ಹಾಕಿದಾಗ ಮುಂದಕ್ಕೆ ಬರ್ತದ ಗಾಡಿ. ನಾನು ತಲೆ ಹಿಡಿಸ್ಬೇಡ, ಬಿಸಿಲು ಹೊತ್ನ್ಯಾಗ ಮೊದ್ಲ ತಲೆ ಗೆವ್ ಅಂತ ನಂದಿ. ಹೊರಗೆ ಕುಂದ್ರ ಹೋಗು. ನಾಳೆ ಐಸ್ ಕ್ರೀಮ್ ಗಾಡಿ ಬಂದ್ರೆ ಒಂದು ಲಿಸ್ಟ್ ಬರ್ಕೊಂತೀನಿ. ಬರ್ಕೊಂಡು ಯಾವ ಹೊತ್ತಿಗೆ ಯಾವ ಟೈಮಿಗೆ ಬರ್ತಾವ ಅನ್ನೋದು ನೋಡ್ಕೊಂಡು ನಿನಗೆ ವರದಿ ಒಪ್ಪಿಸ್ತೀನಿ. ಆತನೇ ಅಗಿ ಮ್ಯಾಗ ಹತ್ಕೊಂಡ್ರು ಇಡೀ ಇದನ್ನ ಊರಕ ಅಂತತ್ ನಿನಗ.
ಐಸ್ ಕ್ರೀಮ್ ಗಾಡಿ ಯಾವ ಮನೆಗೆ ಹೊತ್ತು ಯಾರು ತೊಗೊಳಕತ್ತಾರ ಎಲ್ಲ ಗೊತ್ತಾಕತ್ತಿ ಹೋಗು ನಿಂದ್ರ ಹೋಗಲ್ಲ ಮ್ಯಾಗಿ ಮ್ಯಾಗಿ ಎಂತಲ್ಲಿ ಹಿಡಿಸಿ ಹೊಕ್ಕಿನಿ ಏನತ್ತಿ ಮನೆ ಬೇಕಲ್ಲ ಕುಂದ್ರ ಅಂದ್ರೆ ಬಸ್ ಸ್ಟ್ಯಾಂಡ್ ಕುಂದ್ರಲಿನ ಗುಡಿ ಕಟ್ಟಿ ಕುಂದ್ರಲಿ ಅಂತ ಕೇಳಾಕತ್ತಿ ಒಂದು ಕಾಪ ಪಟ್ನೆ ಅಂದ್ರೆ ನೋಡಿಗ ಹಂಗ್ಯಾಕ್ ಮಾಡ್ತಿ ತಗೋ ಬೇಗ ಹಾಕ್ತೀನಿ ತಗೋ. ಒಂದು ಐಸ್ ಕ್ರೀಮ್ ದೌಡ್ ಬಂದು ಕೊಡಸ್ಲಾರ್ದಕ್ಕ ಇಷ್ಟು ಊರ ಮಾತಾಡ್ತಿ ಪುಸ್ತಕ ಹಿಡ್ಕೊಂಡು ಕುಂದ್ರು ಓದಾಕ ಗೊತ್ತಾಕತ್ತೆ ಅಂದ್ರೆ ಆಯ್ತು ನಿನಗೂ ಬೇಕಾ ಐಸ್ ಕ್ರೀಮ್? ಅಲ್ಲೇ ಅಪ್ಪ ನಾ ಐಸ್ ಕ್ರೀಮು ಅಲ್ಲೇ ಏನು ಅಲ್ಲೇ ನಿನ್ನೆ ತಿನ್ನು ಇಲ್ಲಿ ಹಿಡಿಸಿ ತಲೆ ರವ್ ಅನಸ್ತಿ ಒಮ್ಮೆ ಏನಿಲ್ಲ ಕೊಡಿಸ್ತೀನಿ ಅಂತ ಏನಿಲ್ಲ ಇಲ್ಲ ಅಲ್ಲಿ ಕುಂದ್ರಲಿನಿ ಇಲ್ಲಿ ಕುಂದ್ರಲಿನ ಗಾಡಿ ಬಂದಿದ್ದು ಹೆಂಗೆ ಗೊತ್ತಾಕತಿ ಅಂತ ಮೈ ಕಟ್ಟಿ ಹೋದ್ರೆ ಸರಿಲ್ಲ ಐಸ್ ಕ್ರೀಮ್ ರೀ ಅಂತೇಳಿ ಬರಂಗಿದ್ದೇವ್ರೆ ಐಸ್ ಕ್ರೀಮ್ ರೀ ಐಸ್ ಕ್ರೀಮ್ ಅಂತಾರವೆ ಚಾಕೋಬಾರಿ ಮ್ಯಾಂಗೋ ಫ್ಲೇವರ್ ರೀ ಅಂತಾರ ಪಿಪಿ ಕಪ್ ಐಸ್ ರೀ ಅಂತಾರ. ಏ ಅಪ್ಪ ಎಷ್ಟು ಚಂದ ನೆನಪಿಟ್ಕೊಂಡೆ ಅಪ್ಪ ಹೋಗಪ್ಪ ಅಲ್ಲೇ ಬಾಕಲ್ದ ಕುಂದ್ರು ಹೋಗು. ಇವತ್ತಿನ ನಮ್ಮ ಕತೆ ಹೆಂಗ ಅನಿಸ್ತ್ರಿ ಫ್ರೆಂಡ್ಸ್ ಕಾಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಆಗಿದ್ರೆ ಯಾರಾದರೂ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ನಮಗೂ. ಮಂಜುನ ಪಾತ್ರಕ್ಕೆ ಎಲ್ಲರೂ ಬಹಳಷ್ಟು ಜನ ಇಷ್ಟಪಟ್ಟು ನೋಡ್ತೀರಿ ಒಳ್ಳೆ ಕಮೆಂಟ್ಗಳನ್ನು ಹಾಕ್ತೀರಿ ತುಂಬ ಖುಷಿ ಆಗತ್ತೀರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನೋಡಕತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಮ್ಮ ಕಥೆಗಳನ್ನ ಶೇರ್ ಮಾಡಿರಿ. ನಮ್ಮ ಕಥೆಗಳು ಇಷ್ಟ ಆಗತ್ತೆ ಅಂದ್ರೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಹೈಪ್ ಅಂತ ಆಪ್ಷನ್ ಐತೆ ಅಲ್ಲಿ ಪಾಯಿಂಟ್ಸ್ಗಳನ್ನು ಕೊಡ್ಬೋದು ರೀ. ಇವತ್ತಿನ ಕತೆ ಹೆಂಗಿತ್ತು ಅಂತ ತಿಳಿಸೋದು ಮರೆಯಕ್ಕೆ ಹೋಗ್ಬೇಡ್ರಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ. ಧನ್ಯವಾದಗಳು ರೀ ಎಲ್ಲರಿಗೂ.